ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟಕ್ಕಾಗಿ ಗುದ್ದಾಟ ಜೋರಾಗ್ತಾ ಇದೆ. ಇದರ ನಡುವೆ ನಾಳೆ ಸಿಎಂ ಡಿಸಿಎಂ ಮುಖಾಮುಖಿ ಆಗ್ತಾ ಇದ್ದಾರೆ. ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪಿದೆ ಈ ಮೂಲಕ ಕುರ್ಚಿ ಕದನ. ನಾಡಿದ್ದು ಡೆಲ್ಲಿಯಲ್ಲಿ ಸೋನಿಯಾ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಇದೆ. ಸಭೆಗೂ ಮುನ್ನ ಸಿಎಂ ಡಿಸಿಎಂ ಸಂಧಾನ ಸಭೆಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಇಬ್ಬರು ಮಾತುಕತೆಯನ್ನ ನಡೆಸಿಕೊಂಡು ದೆಹಲಿಗೆ ಬನ್ನಿ ಎನ್ನುವಂತಹ ಸೂಚನೆ ಪಾಸ್ ಮಾಡಿದೆ. ಸಿಎಂ ಡಿಸಿಎಂ ಇಬ್ಬರಿಗೂ ಕೂಡ ಹೈಕಮಾಂಡ್ನಿಂದ ಸ್ಪಷ್ಟ ಸೂಚನೆ ಸಿಕ್ಕಿದೆ. ಹೈಕಮಾಂಡ್ ಸೂಚನೆಯ ಬೆನ್ನಲ್ಲೇ ನಾಳೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇದ್ದಂತಹ ಹಗ್ಗಜಗ್ಗಾಟ, ಕುರ್ಚಿಗಾಗಿ ನಡೀತಾ ಇದ್ದಂತಹ ಕದನ ಬಹುತೇಕ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಈ ಮೂಲಕ ನಾಳೆಯ ಮೀಟಿಂಗ್ ಸಹಜವಾಗಿಯೇ ಕುತೂಹಲವನ್ನು ಕೂಡ ಕೆರಳಿಸಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದರು, ಮಾಹಿತಿಯನ್ನು ಕೊಟ್ಟರು. ಹೌದು, ಹೈಕಮಾಂಡ್ ಸೂಚನೆ ಕೊಟ್ಟಿದೆ, ಹಾಗಾಗಿ ನಾಳೆ ಇಬ್ಬರು ಕೂಡ ಸಭೆಯನ್ನು ನಡೆಸೋದಕ್ಕೆ ಮುಂದಾಗ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಈ ಸೂಚನೆ, ಈ ಸಭೆ ಸಹಜವಾಗಿಯೇ ಕುತೂಹಲವನ್ನು ಕೆರಳಿಸ್ತಾ ಇದೆ. ಯಾವ್ಯಾವಾಗ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಕಚ್ಚಾಟ ಜೋರಾಗಿದೆಯೋ ಒಂದೇ ವೇದಿಕೆಯಲ್ಲಿ ಇಬ್ಬರನ್ನೂ ಕೂಡ ಒಟ್ಟುಗೂಡಿಸುವಂತಹ ಪ್ರಯತ್ನವನ್ನು ಆಗಾಗ ವರಿಷ್ಠರು ಮಾಡಿದ್ರು. ಈಗ ಮತ್ತೊಮ್ಮೆ ಅದೇ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹೈಕಮಾಂಡ್ ಸೂಚನೆಯಂತೆ ನಾಳೆ ಸಿದ್ದು ಡಿಕೆ ಮೀಟಿಂಗ್, ನಾಳೆ ಬೆಳಗ್ಗೆ ಕಾವೇರಿ ನಿವಾಸದಲ್ಲಿ ಬ್ರೇಕ್ಫಾಸ್ಟಿಂಗ್ ಮೀಟಿಂಗ್ ರೆಡಿ ಆಗ್ತಾ ಇದೆ. ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಸಿಎಂ ಸಿದ್ದರಾಮಯ್ಯನವರ ಸ್ಪಷ್ಟನೆ. ಹೈಕಮಾಂಡ್ ಹೇಳಿದಂತೆ ಕೇಳ್ತೇನೆ ಅಂತ ಹೇಳಿ ಮತ್ತೊಮ್ಮೆ ಸಿದ್ದರಾಮಯ್ಯನವರು ಪುನರುಚ್ಚರಿಸಿದ್ದಾರೆ. ಹೈಕಮಾಂಡ್ ಸೂಚನೆಯಂತೆ ನಾಳೆ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರು ಮುಖಾಮುಖಿ ಆಗ್ತಾ ಇದ್ದಾರೆ. ಇದಕ್ಕೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಹೇಳಿ ಹೆಸರನ್ನು ಕೊಟ್ಟಿದ್ದಾರೆ. ಈ ಮೀಟಿಂಗ್ನಲ್ಲಿ ಇಬ್ಬರೇ ಭಾಗಿಯಾಗ್ತಾರೆ. ಸದ್ಯದ ಬೆಳವಣಿಗೆಗಳ ಬಗ್ಗೆ ಇಬ್ಬರೇ ಚರ್ಚೆ ನಡೆಸ್ತಾರೆ. ಅಧಿಕಾರ ಹಂಚಿಕೆಯ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಡೆಲ್ಲಿ ಸಭೆಗೂ ಮೊದಲೇನೆ ಇಬ್ಬರು ನಾಯಕರುಗಳ ಈ ಮೀಟಿಂಗು, ಇಬ್ಬರು ನಾಯಕರುಗಳು ಮುಖಾಮುಖಿ ಆಗ್ತಾ ಇರೋದು ಸಹಜವಾಗಿಯೇ ಕುತೂಹಲವನ್ನು ಕೆರಳಿಸ್ತಾ ಇದೆ. ಹೈಕಮಾಂಡ್ನವರು ಅವನಿಗೂ ಫೋನ್ ಮಾಡಿದ್ರು, ನನಗೂ ಫೋನ್ ಮಾಡಿದರು, ನೀವಿಬ್ಬರು ಭೇಟಿ ಮಾಡಿ ಅಂತ. ಅದಕ್ಕೋಸ್ಕರ ಅವನಿಗೆ ನಾನು ಬ್ರೇಕ್ಫಾಸ್ಟಿಗೆ ಕರೆದಿದ್ದೀನಿ. ಬ್ರೇಕ್ಫಾಸ್ಟ್ ಬಂದಾಗ ಚರ್ಚೆ ಮಾಡ್ತೀವಿ. ಹೈಕಮಾಂಡ್ನವರು ನನ್ನ ಸ್ಟ್ಯಾಂಡ್ನಲ್ಲಿ ಏನು ಬದಲಾವಣೆ ಇಲ್ಲ. ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾನು ಕೇಳ್ತೀನಿ ಅಂತ ಹೇಳಿದ್ದೀನಿ. ಸೊ ಈಗಲೂ ಅದನ್ನೇ ಹೇಳ್ತೀನಿ, ನಾಳೆನೂ ಅದನ್ನೇ ಹೇಳ್ತೀನಿ. ನಾವಿಬ್ಬರು ಕೂಡ ಅವರು ಅನೇಕ ಸಾರಿ ಹೇಳಿದ್ದಾರೆ ಹೈಕಮಾಂಡ್ನವ್ರು ಹೇಳ್ದಾಗ ಕೇಳ್ತೀವಿ ಅಂತ. ನಾವು ಅನೇಕ ಸಾರಿ ಹೇಳಿದ್ದೀವಿ ಹೈಕಮಾಂಡ್ನವ್ರು ಹೇಳ್ದಾಗ ಕೇಳ್ತೀವಿ ಅಂತ. ಚರ್ಚೆ ಮಾಡ್ತೀವಿ. ಡೆಲ್ಲಿಗೆ ಕರೆದ್ರೆ ಹೋಗ್ತೀನಿ. ಇದು ಸಿಎಂ ಸಿದ್ದರಾಮಯ್ಯನವರ ಸ್ಪಷ್ಟನೆ. ನಾಳೆಯ ಸಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ.